ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು, ಬೆಂಗಳೂರಿನ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಹೆಲ್ತ್ ಸೈನ್ಸಸ್ ಸಹಯೋಗದೊಂದಿಗೆ ಮಂಗಳೂರು ವಲಯದ ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಲೈಬ್ರೇರಿಯನ್ಸ್ ಮತ್ತು ಫ್ಯಾಕಲ್ಟಿಗಳಿಗಾಗಿ ಹೆಲಿನೆಟ್ ತರಬೇತಿಯು ಫಾದರ್ ಮುಲ್ಲರ್ನ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲ್ಲೋ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಲೈಬ್ರರಿಯ ಮಹತ್ವದ ಬಗ್ಗೆ ಒತ್ತಿ ಹೇಳಿದರು. ಡಾಕ್ಟರ್ ಜಾನೆಟ್, our chief librarian, gave a brief note on Helinet, how the concept came, how it is applied to the medical college and other health sciences schools and colleges. It's a very good thing. Earlier we were not giving much importance to library. That also only class lectures were considered to be very important. But today, along with the teaching, also library plays an important and pivotal role in our academic career, and more especially now e-library, where we can have easy access to whatever we want, and this is a great benefit for the present days students and even for others and for everyone. ಈ ಸಂದರ್ಭದಲ್ಲಿ ಜನರಲ್ ಸರ್ಜರಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಜಾನ್ ಜೆ.ಎಸ್. ಮಾರ್ಟಿಸ್, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಹೆಲ್ತ್ ಸೈನ್ಸಸ್ನ ಸಹಾಯಕ ರಿಜಿಸ್ಟ್ರಾರ್ ಅಮರ್ನಾಥ್ ಬಿ.ಆರ್., ಸೆಕ್ಷನ್ ಆಫೀಸರ್ ಕೇಶವರೆಡ್ಡಿ ಎಚ್., ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ. ಮಿನೇಜಸ್, ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವನ್ ಲೋಬೋ, ಡಾಕ್ಟರ್ ಜಾನೆಟ್ ಡಾಟಿ ಲೋಬೋ ಉಪಸ್ಥಿತರಿದ್ದರು. ಈ ತರಬೇತಿಯಲ್ಲಿ ಮಂಗಳೂರು ವಲಯದಿಂದ 200ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.